ಹಾಯ್ ಎಲ್ರಿಗೂ ನಮಸ್ಕಾರ. ನಾನೊಂದು ಚಿಕ್ಕ ರೈಡ್ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಯ್ತು ಬೈಕ್ ರೈಡ್ ಮಾಡಿದೆ. ಇವತ್ತೊಂದು ರೈಡ್ ಮಾಡ್ತಾ ಇದ್ದೀನಿ. ಆ ಸ್ಟಾರ್ಟ್ ಮಾಡೋಣ ಫಸ್ಟ್. ಗಾಡಿ ರೆಡಿ ಆದ್ಮೇಲೆ ನಾನು ವಿಡಿಯೋನೇ ಮಾಡಿಲ್ಲ. ತುಂಬಾನೇ ಕೆಲಸ ಇತ್ತು ಮಧ್ಯ. ಮತ್ತೆ ವ್ಯೂ ಅಷ್ಟೊಂದು ಇರ್ಲಿಲ್ಲ ಬಿಡಿ ನನಗೆ. ಅದಕ್ಕೆ ನಾನು ವಿಡಿಯೋನು ಅಷ್ಟೊಂದು ಮಾಡಿಲ್ಲ. ಇಲ್ಲ, ಕಂಪ್ಲೀಟ್ ಸ್ಟಾಪೇ ಮಾಡಿದ್ದೆ. ವಿಡಿಯೋ ಮಾಡ್ತಾ ಇದ್ದೆ, ಬಟ್ ಬೈಕ್ ವಿಡಿಯೋ ಅದು ಮಾಡ್ತಾ ಇರ್ಲಿಲ್ಲ. ಕಂಪ್ಲೀಟ್ ಸ್ಟಾಪೇ ಮಾಡಿದ್ದೆ. ತುಂಬಾನೇ ದಿನ ಆಗಿತ್ತು ಮಾಡಿದೆ. ಮತ್ತೆ ಸ್ವಲ್ಪ ರೋಡು ರೆಡಿ ಆಗ್ತಾ ಇತ್ತು. ನಮ್ಗೆ ಇದೊಂದು ರೋಡ್ ಬಿಟ್ರೆ ಬೇರೆ ರೋಡ್ ಬೇರೆ ಇಲ್ಲ. ಇರೋದೇ ಒಂದು ಹೈವೇ, NH66. ಇದ್ರಲ್ಲೇ ಮಾಡ್ಬೇಕು. ಇದು ರೆಡಿ ಆಗ್ತಾ ಇತ್ತು. ಇದು ರೆಡಿ ಆಗಕ್ಕೆ ಆಲ್ಮೋಸ್ಟ್ 1 ಮಂತ್ ಮೇಲೆ ಟೈಮ್ ತಗೊಂಡಿದೆ. ಆ, ಇದು ರೆಡಿ ಆದ್ಮೇಲೆ ಮಧ್ಯ ಸ್ವಲ್ಪ ತಿರುಪತಿ ಅಲ್ಲೆಲ್ಲ ಸ್ವಲ್ಪ ಟೂರಿಗೆ ಹೋದೆ. ಒಂದ್ 3-4 ಕಡೆ ಟೂರಿಗೆಲ್ಲ ಹೋದೆ. ಹಾಗಾಗಿ ವಿಡಿಯೋನು ಮಾಡಕ್ ಆಗಿಲ್ಲ. ನೋಡೋಣ, ತುಂಬಾ ಟೈಮ್ ಆಯ್ತು ಹಾಸ್ಪಿಟಲ್ ಓಡ್ತೇನೆ. ಆ ನಾನು ಇವತ್ತು ರೈಡ್ ಹೋಗ್ತಾ ಇರೋದು ಮರವಂತೆ ತನಕ ಹೋಗ್ತಾ ಇದ್ದೀನಿ. ಓ, ಫುಲ್ ಬ್ಯಾರಿಗೇಟ್ ನೆಲ ಕೂತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮಿರರ್ ಫಸ್ಟ್ ಸರಿ ಮಾಡ್ಕೊಳ್ಳೋಣ, ಈ ಕಡೆ ಬರೋರ್ ಕಾಣಿಸಲ್ಲ ಆಮೇಲೆ. ಗಾಡಿ ರೆಡಿ ಆಗಿ ಮತ್ತೆ ಹಾಳಾಗೋ ಸ್ಟೇಜಿಗೆ ಬಂದಿದೆ. ಅಷ್ಟು ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೆ ಮಾಡ್ತಾ ಇದ್ದೀನಿ. 7 ಗಂಟೆ ಇವಾಗ. ಬೆಳಗ್ಗೆನೆ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಟ್ರಾಫಿಕ್ ಅಷ್ಟೊಂದಿರಲ್ಲ, ಜನಗಳು ಕಮ್ಮಿ ಇರ್ತಾರೆ. ಹಂಗಾಗಿ ಇಲ್ಲಾಂದ್ರೆ ತುಂಬಾನೇ ಡೇಂಜರು. ಏನು, ಈ ಬೈಕಲ್ಲೆಲ್ಲ ABS ಏನಿಲ್ಲ ಅಲ್ವಾ, ಹಂಗಾಗಿ ಆ ಎಲ್ಲ ಸೌಂಡಿಗೆ ನನ್ನೇ ನೋಡ್ತಾ ಇದ್ದಾರೆ. ಇಲ್ಲಿ ಈ ರೋಡಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಜಾಸ್ತಿ ತಾಪ ಓಡ್ಸಕ್ ಆಗಲ್ಲ. ಟಾಪ್ ಅಲ್ಲಿ ನೋಡಿ, ಮುಂದೆ ಇನ್ನೊಂದು ಬ್ಯಾರಿಗೇಡ್ ಬಂದಾಯ್ತು. ಸೊ ಮಾಡ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇರಲ್ಲ. ಇದರಲ್ಲಿ ಬ್ರೇಕಿಂಗ್ ತುಂಬಾ ಡೌನ್ ಇದೆ ಇವಾಗ. ಮುಂಚಿನ ತರ ಬ್ರೇಕ್ ಹಿಡಿತಾ ಇಲ್ಲ. ಸ್ಪೀಡೋಮೀಟರ್ ಓಡ್ತಾ ಇಲ್ಲ. ಮತ್ತೆ ಕೇಬಲ್ ಏನೋ ಹೋಗಿದೆ. ಈ ಸಲ ನೋಡ್ಬೇಕು, ರೆಡಿ ಮಾಡಿ ಅದು ಕೇಬಲ್ ಪ್ರಾಬ್ಲಮ್ ಇಲ್ಲ ಸ್ಪೀಡೋಮೀಟರ್ ಪ್ರಾಬ್ಲಮ್ ಏನಂತ ಹೇಳಿ ಒಂದು ಚೆಕ್ ಮಾಡ್ಬೇಕು. ಇದ ಇದ್ರ ಮತ್ತೆ ಇನ್ನೊಂದ್ ಬೈಕ್ ರೈಡ್ ಮಾಡಿದ್ನಲ್ಲ, ನಮ್ ಬೈಕ್ ಇದೆ, ಸ್ಪೀಡ್ ಚೆನ್ನಾಗಿದೆ. ನಮ್ದು ಕಿಲೋಮೀಟರ್ ಒಂದು ಬೇಕಾಗಲ್ಲ ಅನ್ನೋದ್ ಬಿಟ್ರೆ ತುಂಬಾನೇ ಸ್ಪೀಡ್ ಓಡುತ್ತೆ. ಇದು 120 ಕ್ರಾಸ್ ಆಗಿತ್ತು. ಇದು ಬೇರೆ ಬೈಕ್ ಅಷ್ಟೊಂದು ಓಡ್ತಾ ಇಲ್ಲ. ಸೌಂಡ್ ನೋಡಿ ಹೆಂಗ್ ಬರ್ತಾ ಇದೆ. ಹೊರಗಡೆ ಇರೋದು ಕಿವಿ ಕಿತ್ತೋಗುತ್ತೆ, ಅಷ್ಟೊಂದು ಲೋಡ ಬರ್ತಾ ಇದೆ. ಇದ್ರಲ್ಲಿ ಹೆಂಗ್ ಕೊಡುತ್ತೆ ನನ್ಗೆ ಗೊತ್ತಿಲ್ಲ. ಹೊರಗಡೆ ಮಾತ್ರ ಹೆವಿ ಕೊಡ್ತಾ ಇದೆ ಸೌಂಡ್. ಇದಕ್ಕೆ ಹಿಂದ್ಗಡೆ ಕ್ಯಾರಿಯರ್ ಹಾಕಿದ್ಮೇಲೆ ನಾನು ವಿಡಿಯೋನೇ ಮಾಡಿಲ್ಲ. ಕ್ಯಾರಿಯರ್ ಬೇರೆ ಹಾಕಿದೀನಿ, ತೋರಿಸ್ತೀನಿ ತಡೀರಿ ನಿಲ್ಲಿಸಿದಾಗ. ಮತ್ತೇನೋ ರೋಡ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಇವರು ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಾರೆ ರೋಡ್ ವರ್ಕ್. ಅಂದ್ರೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಒಂದು 9 ಗಂಟೆ ಮೇಲೆ ವಿಡಿಯೋನೇ ಮಾಡಕ್ ಆಗಲ್ಲ. ಅಷ್ಟೊಂದು ರೋಡ್ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಟ್ರಾಫಿಕ್ ಹೋಗಿ ಚಿಕ್ಕದೈತು ರೋಡು, 2 ಲೈನ್ ಹೈವೇ ಅಲ್ವಾ ಇದು, ಹಾಗಾಗಿ.
ಬೇರೆ ಟೈಮಲ್ಲಿ ಇಷ್ಟೊಂದು ಖಾಲಿ ಇರಲ್ಲ, ಫುಲ್ ಟ್ರಾಫಿಕ್ ಇರುತ್ತೆ. ಈ ಆಟೋದವರು ಒಂದು ಎಲ್ಲ ಬೆಂಗಳೂರು ಬಸ್ಗಳು ಇವಾಗ ಬರೋ ಟೈಮ್ ಊರಿಗೆ. ಓ, ಇಲ್ಲೊಂದ್ ಬೇರೆ ಆಕ್ಸಿಡೆಂಟ್ ಆಗಿದೆ. ಅಪ್ಪಾ. ಇನ್ನೊಂದು, ಈ ಬೈಕ್ ನ ಸೇಲ್ ಮಾಡ್ತಾ ಇದ್ದೀನಿ, RX-Z ಗೆ ಅಪ್ಗ್ರೇಡ್ ಆಗೋಣ ಅಂತ ಇದ್ದೀನಿ. ನೋಡಿ, ನಿಮ್ಗೇನಾದ್ರು ಇಷ್ಟ ಇದ್ರೆ ಕಾಮೆಂಟ್ ಹಾಕಿ. ಚೆನ್ನಾಗಿ ರೇಟ್ ಬಂದ್ರೆ ಕೊಡೋಣ ಅಂತ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಕಾಮೆಂಟ್ ಹಾಕ್ರಿ, ನಂಬರ್ ಕೊಡ್ತೀನಿ. ಕೂತ್ ಮಾತಾಡಿ ಒಂದ್ ರೇಟ್ ಫೈನಲ್ ಮಾಡ್ಕೊಂಡು, ಮತ್ತೆ ಇದರಲ್ಲಿ ಡಾಕ್ಯುಮೆಂಟ್ ಇದೇನು ಪ್ರಾಬ್ಲಮ್ ಇಲ್ಲ, ಫ್ರೆಶ್ ಆಗಿ FC ಆಗಿರೋದಷ್ಟೇ. 5 year FC ಇದೆ. ಜಸ್ಟ್ FC ಆಗಿ ಒಂದ್ 15 days ಆಗಿರೋದಷ್ಟೇನೆ. ನನ್ ಕೈ ಇನ್ನು RC ಬುಕ್ ಸಿಕ್ಕಿಲ್ಲ. ಐ ಥಿಂಕ್ ಕೊರಿಯರ್ ಆಗಿದೆ, ಪೋಸ್ಟ್ ಆಗಿದೆ, ಸ್ಪೀಡ್ ಪೋಸ್ಟ್ ಆಗಿದೆ, ಮೆಸೇಜ್ ಬೇರೆ ಬಂದಿದೆ. ಇನ್ನೊಂದು 2-3 days ಸಿಗ್ಬೋದು. RC ಬುಕ್ ಸಿಗುತ್ತೆ 2-3 days ಅಲ್ಲಿ. ನೋಡೋಣ, ಇದು ಕೊಟ್ಟು RX-Z ತಗೋಬೇಕಂತ ಪ್ಲಾನ್ ಇದೆ. ಯಾವ ಬೈಕ್ ಸಿಗುತ್ತೆ, RX-Z ಸಿಗೋದು ಕಷ್ಟ ಇದೆ. ಒಂದ್ ಬೈಕ್ ಸಿಕ್ಕಿತ್ತು, ಆವಾಗ ಇದ್ರದ್ದು FC ಆಗಿ ಬಂದಿರ್ಲಿಲ್ಲ ಇನ್ನು RC, ಹಂಗಾಗಿ ಅದನ್ನ ಕೇಳಕ್ ಆಗಿರ್ಲಿಲ್ಲ. RX-Z ಸಿಕ್ಕಿದ್ರೆ ಗೊತ್ತಲ್ಲ ರೇಟ್, ಬಾಯಿಗೆ ಬಂದಿರೋ ರೇಟ್ ಹೇಳ್ತಾರೆ. ನಮ್ದು ಮಾತ್ರ ತುಂಬಾ ಚೀಪ್ ಆಗಿ ಕೇಳ್ತಾರೆ, ಅವರು ಕೊಡೋದನ್ನ ತುಂಬಾ ರೇಟ್ ಹೇಳ್ತಾ ಇರ್ತಾರೆ. ಒಳ್ಳೆ ರೇಟ್ ಬಂದ್ರೆ ಕೊಡ್ತೀನಿ, ತುಂಬಾ ತೀರಾ ಕಮ್ಮಿಗೆಲ್ಲ ಲಾಸ್ ಮಾಡ್ಕೊಂಡೆಲ್ಲ ಕೊಡಕ್ ಹೋಗಲ್ಲ. ಯಾಕಂದ್ರೆ ತುಂಬಾನೇ ಖರ್ಚು ಮಾಡಿಸಿದೀನಿ. ಮತ್ತೆ ಇಷ್ಟು ಚೆನ್ನಾಗಿರೋ ಬೈಕು ನಂಗೆ ಗೊತ್ತಿದ್ದಂಗೆ ಸಿಗಲ್ಲ. ಯಾಕಂದ್ರೆ ತುಂಬಾನೇ ಜಸ್ಟ್ ಓಡಿಸ್ಲಿಕ್ಕೆ ನ್ಯೂ ಬೈಕ್ ಹೆಂಗಿದೆ ಅಷ್ಟು ಫೀಲ್ ಇದೆ, ಅಷ್ಟು ಚೆನ್ನಾಗಿದೆ. ಇಂಜನ್ ಇರ್ಬೋದು, ಮತ್ತೆ ಬಾಡಿ ಲೈನ್ ಇರ್ಬೋದು, ಪೇಂಟ್ಸ್, ಇದು ಪೇಂಟ್ ಅಷ್ಟು ಚೆನ್ನಾಗಿದೆ. ಪೇಂಟ್ಗೆ ತುಂಬಾ ಖರ್ಚು ಮಾಡಿದೀನಿ. ಓಕೆ, ಜೆನ್ಯೂನ್ ಕಸ್ಟಮರ್ ಅಂತ ಅನ್ಸಿದ್ರೆ ಒಂದ್ ರೇಟಿಗೆ ಫೈನಲ್ ಮಾಡ್ಕೊಡೋದು. ಯಾಕಂದ್ರೆ ಇದು ಇಟ್ಕೊಂಡು ನನ್ನ ಹತ್ರ 8 ವರ್ಷ ಬೇರೆ ಆಯ್ತು ಬೈಕ್ ತಗೊಂಡು. ನಾನೇ 2ನೇ ಸಲ FC ಮಾಡ್ತಾ ಇರೋದು, 8 ವರ್ಷ ಆಗಿದೆ ಆಲ್ರೆಡಿ. ನನ್ನ ಅಪ್ಗ್ರೇಡ್ ಮಾಡೋಣ ಅಂತ. ಒಳ್ಳೆ ಬೈಕ್, ಒಂದ್ ದಿವಸನೇನ್ ಪ್ರಾಬ್ಲಮ್ ಮಾಡಿಲ್ಲ, ಇಲ್ಲ ದಾರಿ ಮಧ್ಯೆ ನಿಂತ್ಕೊಳ್ಳೋದು ಆ ತರನೂ ಮಾಡಿಲ್ಲ, ಬೀಳೋದು ಏನೂ ಆಗಿಲ್ಲ. 8 ವರ್ಷದಿಂದ ನನ್ ಜೊತೆನೆ ಇದೆ. ನೋಡೋಣ, ಏನಾದ್ರು ಅಮೌಂಟ್ ಏನಾದ್ರು ಅರೇಂಜ್ ಆದ್ರೆ ಈ ಬೈಕ್ ಇಟ್ಕೊಂಡು ಇನ್ನೊಂದು ಪರ್ಚೇಸ್ ಮಾಡಿದ್ರು ಮಾಡಿದೆ. ಇನ್ನೊಂದು KTM RC ಸಹಿತ ನೋಡಿದೀನಿ. RC 200 390ಗೆ ಮಾಡಿಫೈ ಮಾಡಿದಾರೆ. ಏನಾದ್ರೂ ಇದು ವಿಡಿಯೋ ವ್ಯೂ ಚೆನ್ನಾಗ್ ಬಂದ್ರೆ ಅದನ್ನ ತಗೊಳ್ಳೋಣ ಅಂತ. ಏನಾಗುತ್ತೆ ನೋಡ್ಬೇಕು. ಏನೇ ಅಂದ್ರು 2 ಸ್ಟ್ರೋಕ್ ಅಲ್ಲಿ ಇರೋ ಮಜಾ 4 ಸ್ಟ್ರೋಕ್ ಅಲ್ಲಿ ಬರಲ್ಲ. ನೋಡಿ, ಹೆಲ್ಮೆಟ್ ಇಲ್ಲ, ಏನಿಲ್ಲ, ಇಬ್ರು ಹೆಂಗ್ ಹೋಗ್ತಿದ್ದಾರೆ. ಸ್ಪ್ಲೆಂಡರ್ ಗಾಡಿ ಇದಾರೆ, ಸೀಟಲ್ಲೇ ಇದಾರೆ, ಫ್ಲೋ ಆಗು ಇಲ್ಲ ಅವರು. ಆಟೋದವ್ರು ಮಾತ್ರ ತುಂಬಾ ಡೇಂಜರು. ಅವರು ಇದ್ದಾಗ ಸ್ವಲ್ಪ ಸ್ಲೋನೇ ಹೋಗ್ಬೇಕು, ಇಲ್ಲ ಅಂದ್ರೆ ತುಂಬಾನೇ ಕಷ್ಟ. ಇಲ್ಲಿ ನೋಡಿ, ಟೂತ್ ರಿಪೇರಿ ಆಗ್ತಾ ಇದೆ ಮುಂದ್ಗಡೆ. ರೋಡ್ ಇನ್ನು ಕ್ಲಿಯರ್ ಆಗಕ್ಕೆ ಈ ವರ್ಷ ಅಂತ ಕ್ಲಿಯರ್ ಆಗಲ್ಲ ಅನ್ಕೊಂಡಿದೀನಿ ಇದನ್ನ. ನೋಡಿ, ಇಲ್ಲಿ ಅರ್ಧ ಬ್ರಿಡ್ಜ್ ಕ್ಲೋಸ್ ಮಾಡಿದ್ದಾರೆ, ಎಲ್ಲ ವರ್ಕಿಂಗ್ ನಡೀತಾ ಇದೆ. ಆ ಕಡೆ ಇದೆ ಇಲ್ಲ, ದಂಡೆನೇ ಇಲ್ಲ, ಹೋದ್ರೆ ಸೀದಾ ಹೊಳಗೆ.
ಮೋಸ್ಟ್ಲಿ ಯಾವ್ದೋ ಬಸ್ ಡ್ರೈವರ್ ಅನ್ಕೊಂತೀನಿ ಇವ್ರಿಬ್ರನ್ನ. ಇಲ್ಲ, ಅದು KS-68 ಪಾಸಿಂಗ್. ಇಲ್ಲ ಅಲ್ಲಿ ಹೋಗೋರ ಏನಂತ ಗೊತ್ತಿಲ್ಲ. ಮೋಸ್ಟ್ಲಿ 68 ಅಂದ್ರೆ ಉತ್ತರ ಕರ್ನಾಟಕ ಇರತ್ತೆ. ಅಲ್ಲೆಲ್ಲೋ ಅಷ್ಟು ಲಾಂಗ್ ಸ್ಪೆಂಡರ್ ಹೋಗ್ತಾರ. ನಂಬಕ್ಕಾಗಲ್ಲ, ಹೋದ್ರೆ ಹೋಗ್ಬೋದು. ಲೆಜೆಂಡ್ರಿ ಗಾಡಿ ಬೇರೆ ಅದು. ವಾ. ಇಲ್ಲ, ಇವ್ರು ಇಲ್ಲೇ ಒಳಗ್ ಹೋಗೋರು. ಮಾರ್ನಿಂಗ್ ಮರವಂತೆ ಹೆಂಗ್ ಕಾಣಿಸುತ್ತೆ ನೋಡೋಣ. ನಾನು ಇಷ್ಟು ಬೇಗ ಬಂದಿಲ್ಲ ಮರವಂತೆಗೆ. ತುಂಬಾ ಬೆಳಗ್ಗೆನೂ ಹೋಗಿದ್ದೀನಿ, ಅಂದ್ರೆ ಒಂದು 5 o'clock ಹಂಗೆ ಬೆಳಕಿರಲ್ಲ. ಈ ಟೈಮಲ್ಲಿ ಯಾವತ್ತೂ ಹೋಗಿಲ್ಲ. ನಮ್ಮ ಮನೆಯಿಂದ ಒಂದು 25 to 30 ಕಿಲೋಮೀಟರ್ ಆಗುತ್ತೆ ಮರವಂತೆ ಬೀಚು. ಒಂದು ಸ್ಟ್ರೆಚ್ ಇದೆ ನೋಡಿ, ಕಾಲಿದೆ. ಆದ್ರೆ ಇಲ್ಲಿ ತುಂಬಾ ಡೇಂಜರ್. ಇಲ್ಲಿ ಯಾವತ್ತು ಈ ಪ್ಲೇಸ್ ಅಲ್ಲಿ ಮಾತ್ರ ಸ್ಪೀಡ್ ಆಗಿ ಓಡ್ಸಕ್ ಹೋಗ್ಲೇಬಾರ್ದು. ಇಲ್ಲೊಂದು ಅಷ್ಟೊಂದು ರಿಸ್ಕ್ ತಗೊಳಕ್ ಹೋಗಲ್ಲ ನಾವು. ರೋಡ್ ಕಾಲಿದೆ ಅಂತ ಇಲ್ಲಿ ಯಾವತ್ತೂ ಸ್ಪೀಡ್ ಆಗಿ ಓಡ್ಸಕ್ ಹೋಗಲ್ಲ. ಹೆಂಗ್ ಆಕ್ಸಿಡೆಂಟ್ ಆಗತ್ತೆ ಅಂತಾನೂ ಗೊತ್ತಾಗಲ್ಲ ಇಲ್ಲಿ. ಆ ತರ ಇದೆ, ಅಷ್ಟು ಡೇಂಜರ್ ಪ್ಲೇಸ್ ಇದು. ಓಕೆ. ಇಲ್ಲ ನೋಡಿ, ರಾಂಗ್ ಸೈಡ್ ಅಲ್ಲಿ ಬೇರೆ ಬರ್ತಾರೆ. ಅದೇ ಪ್ರಾಬ್ಲಮ್ ಇರೋದು. ಒಂಥರ ಬೆಳಗ್ಗೆ ಕೂಲ್ ಆಗಿದೆ. ಈ ತರ ಇದ್ರೆ ಆರಾಮಾಗಿ ರೈಡ್ ಮಾಡ್ಬೋದು. ಯಪ್ಪ, ಇನ್ನೊಂದು 8 ಗಂಟೆ 8-8:30 ಆಗ್ಲಿ, ಅವಾಗ ಸ್ಟಾರ್ಟ್ ಆಗುತ್ತೆ ಬಿಸಿಲು. 39 ಡಿಗ್ರಿ ತನಕನೂ ಹೋಗುತ್ತೆ. ಕೆಲವೊಂದ್ಸಲ 42-45 ತನಕನೂ ಹೋಗಿದ್ದಿದೆ. 1 ವೀಕ್ ಇಂದ ಸ್ವಲ್ಪ ಮಳೆ ಬರ್ತಾ ಇದೆ, ಹಂಗಾಗಿ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಅದ್ಯಾವ ಗಾಡಿ ಅದು? ಟೊಯೋಟದ್ದು ಚೆನ್ನಾಗಿದೆ ನೋಡಿ, ಐಲಕ್ಸ್ ಅನ್ಸುತ್ತೆ. ಆ ಬ್ರಿಡ್ಜ್ ನ ಕ್ಲೋಸ್ ಮಾಡಿದ್ದಾರೆ, ಇದ್ರಲ್ಲಿ ಒಂದೇ ಬಿಡ್ತಾ ಇದ್ದಾರೆ ಇವಾಗ. 2 ವೇ ಮಾಡಿದ್ದಾರೆ ಇದನ್ನ. ಹಂಗಾಗಿ ಈ ಬ್ರಿಡ್ಜ್ ಅಲ್ಲಿ ಇದು ಹೊಸದು, ಅದು ಓಲ್ಡ್ ಬ್ರಿಡ್ಜ್. ಮೋಸ್ಟ್ಲಿ ಅದನ್ನ ಡೆಮೊಲಿಷ್ ಮಾಡ್ತಾರಾ ಇಲ್ಲ ರೆಡಿ ಮಾಡ್ತಿದಾರಾ ಏನು ಗೊತ್ತಿಲ್ಲ. ಅಲ್ಲೊಬ್ರು ಬೈಕರ್ ಬೇರೆ ಅದ್ರಲ್ಲಿ ಹೋಗ್ತಾ ಇದಾರೆ. ಡೆಮೊಲಿಷನ್ ಮಾಡಲ್ಲ ಅನ್ಸುತ್ತೆ. ಇನ್ನೇನ್ ಸ್ವಲ್ಪ ಹೊತ್ತು ಮರವಂತೆ ಬಂದ್ಬಿಡುತ್ತೆ. ಇದೇ ಲಾಸ್ಟ್ ನದಿ, ಆಮೇಲೆ ಸಿಗೋದೇ ಮರವಂತೆ ಬೀಚು. ಆ ಈ ನದಿಯಲ್ಲಿ ಅನ್ಸುತ್ತೆ ಬೋಟ್ ಹೌಸ್ ಎಲ್ಲ ಇದೆ. ಇವಾಗ್ಲೂ ಇದೆಯಲ್ಲೋ ಗೊತ್ತಿಲ್ಲ, ಮುಂಚೆ ಇತ್ತು. ತೆಗ್ದಿರ್ಲೂಬಹುದು, ಯಾಕಂದ್ರೆ ಬಿಸ್ನೆಸ್ ಎಲ್ಲ ಇಲ್ದೇನೆ. ಇವಾಗೆಲ್ಲ ತುಂಬಾ ಟೂರಿಸ್ಟ್ ಕಮ್ಮಿ ಆಗಿದ್ದಾರೆ, ಎಲ್ಲ ಹೊನ್ನಾವರ ಕಡೆ ಹೋಗ್ತಾ ಇದ್ದಾರೆ. ಅಷ್ಟೊಂದು ಟೂರಿಸ್ಟ್ ಬರ್ತಾ ಇಲ್ಲ ಇವಾಗ ಕುಂದಾಪುರ ಉಡುಪಿಗೆ. ಎಲ್ಲ ಹೊನ್ನಾವರ ಬ್ಯಾಕ್ ವಾಟರ್ಸ್ಗೆ ಹೋಗ್ತಾ ಇದ್ದಾರೆ. ಹಂಗಾಗಿ ಇಲ್ಲೊಂದ್ ಸ್ವಲ್ಪ ಕಾಲು ಇದೆ, ನೋಡೋಣ. ಎಷ್ಟಾಗುತ್ತೆ ಅಷ್ಟು ರೂಟ್ ಮಾಡೋಣ. ಹಂಗೆ ಗಾಳಿ ಶೇಕ್ ಆಗ್ತಿದೆ ಅಂದ್ರೆ
ಬಿಡಲ್ಲ ಸೌಂಡ್ ಹಂಗೆ ಕಿರ್ಚಾಡ್ತಿದೆ. ಕೈ ಎಲ್ಲ ಫುಲ್ ವೈಬ್ರೇಟ್ ಆಗ್ತಾ ಇದೆ. ಗ್ಲೌಸ್ 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 ಏನು ಇಲ್ಲಲ್ಲ, ಗ್ಲೌಸ್ ಎಲ್ಲ ಇದ್ರೆ ಚೆನ್ನಾಗಾಗತ್ತೆ, ಇಲ್ಲ ಅಂದ್ರೆ ಕೈ ತುಂಬಾನೇ ವೈಬ್ರೇಟ್ ಆಗಿ ಪೇನ್ ಬಂದ್ಬಿಡುತ್ತೆ. ಇದು ನೆಕ್ಸ್ಟ್ ಬರೋದೇ ಮರವಂತೆ ಬೀಚ್. ಇದು ತ್ರಾಸಿ ಇವಾಗ ಸ್ಟಾರ್ಟ್ ಆಯ್ತು ನೋಡಿ. ಮರವಂತೆ ಬೀಚ್, ಇಲ್ಲಿಂದ ಮರವಂತೆ ಬೀಚ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಯ್ತು, ಅಲ್ಲಿಂದ ಬೀಚ್ ಸ್ಟಾರ್ಟ್. ತುಂಬಾನೇ ಗಾಳಿ ಫೋರ್ಸ್ ಇರುತ್ತೆ ಇಲ್ಲಿ. ಇಲ್ಲಿ ಹೈ ಸ್ಪೀಡ್ ತುಂಬಾ ಬೇಜಾರಾಗಿರುತ್ತೆ ನೋಡಿ. ಇಲ್ಲಿ ಟ್ರಕ್ಗಳೆಲ್ಲ ಅಂತಿದೆ ಇಲ್ಲಿ. ಬೆಳಗ್ಗೆನೆ ಜನ ಇದಾರಪ್ಪ ಬೀಚ್ ಅಲ್ಲಿ. ನಾನೇ ಬೇಗ ಬಂದಿದ್ದೇನೆ ಅನ್ಕೊಂಡಿದ್ದೆ. ನೋಡಿ ಇವ್ರು ನೋಡಿದ್ರೆ ರೋಡಿಗೆ ಬರೋ ತರ ಇದಾರ. ನಂಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲ ಸ್ಟಾಪ್ ಹಾಕೊಳ್ಳೋಣ. ಇದು ಸ್ಕೈ ಡೈನಿಂಗ್ ಮರವಂತೆ ಸ್ಟಾರ್ಟ್ ಆಗಿದೆಯಲ್ಲ. ಹೆಂಗ್ ಸ್ಮೋಕ್ ಬರ್ತಾ ಇದೆ ನೋಡಿ. ಮೋಸ್ಟ್ಲಿ ಕಾಟನ್ ನೂಲ್ ಎಲ್ಲ ಇದೆಯಲ್ಲ, ಅದೆಲ್ಲ ಬರ್ನ್ ಆಗಿರ್ಬೋದು. ತುಂಬಾನೇ ಹೀಟ್ ಆಗಿರುತ್ತೆ. ಇದರಲ್ಲಿ ಏರ್ ಕೂಲಿಂಗ್ ಸಿಸ್ಟಮ್ ಇರೋದಲ್ಲ, ಕೂಲೆಂಟ್ ಗಿಲೆಂಟ್ ಏನಿರಲ್ಲ, ಲಿಕ್ವಿಡ್ ಕೂಲಿಂಗ್ ಇರಲ್ಲ, ಹಂಗಾಗಿ ತುಂಬಾನೇ ಹೀಟ್ ಆಗಿರ್ಬೋದು. ಗಾಡಿ ವಾಶ್ ಬೇರೆ ಮಾಡಿಲ್ಲ, ಹೆಂಗ್ ಕಾಣಿಸ್ತಾ ಇದೆ ನೋಡಿ. ತುಂಬಾನೇ ಗಲೀಜಾಗ್ಬಿಟ್ಟಿದೆ. ಒಂದು ವಾಶ್ ಮಾಡಿ ಒಂದು ಪಾಲಿಶ್ ಮಾಡಿಸ್ಬಿಡ್ಬೇಕು, ಸಖತ್ತಾಗಿ ಕಾಣಿಸುತ್ತೆ ಅವಾಗ. ಈ ಸಲ ಮಾಡೋಣ, ಒಂದು ಪಾಲಿಶ್ ಮಾಡಿಸ್ಬೇಕು. ಸೀಟ್ ಒಂದು ಸ್ವಲ್ಪ ಚೇಂಜ್ ಮಾಡೋಣ. ಕ್ಯಾರಿಯರ್ ಹಾಕಿದ್ಮೇಲೆ ಈ ತರ ಕಾಣಿಸ್ತಾ ಇದೆ ನೋಡಿ. ಕ್ಯಾರಿಯರ್ ಹಾಕಿದ್ಮೇಲೆ ತೋರಿಸೇ ಇಲ್ಲ ಅಲ್ಲ ನಿಮಗೆ, ಈ ತರ ಕಾಣಿಸುತ್ತೆ ಕ್ಯಾರಿಯರ್ ಹಾಕಿದ್ಮೇಲೆ. ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ರೆಡಿ ಮಾಡಿದ್ಮೇಲೆ ತುಂಬಾನೇ ಓಡಿಸಿದ್ದೀನಿ, ಒಂದು 20,000 ಕಿಲೋಮೀಟರ್ ಓಡಿಸಿರ್ಬೋದು ರೆಡಿ ಮಾಡಿದ್ಮೇಲೆ. ಆದರೂ ಹೆಂಗಿದೆ ನೋಡಿ, ಅಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಮಾಡಿದವ್ರು ಮಾತ್ರ. ಬೆಂಗಳೂರಲ್ಲಿ ಮಾಡಿಸಿರೋದು, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸೀಟ್ ಇದು ಎಲ್ಲ ಬೀಟಿಂಗ್ ಎಲ್ಲ ಬಿಟ್ಕೊಂಡಿದೆ. ಇದನ್ನೆಲ್ಲ ಒಂದು ಸೀಟೇ ಚೇಂಜ್ ಮಾಡೋದು ಬೆಸ್ಟು. ಕ್ಯಾರಿಯರ್ ನೋಡಿ ಹೆಂಗಿದೆ. ಇದಕ್ಕೂ ರಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವತ್ತು ವೆದರ್ ನೋಡಿದ್ರೆ ಮಳೆ ಬರುತ್ತೇನೋ ಅನ್ನೋ ಥರ ಇದೆ. ಎಷ್ಟು ಕೂಲ್ ಆಗಿದೆ ನೋಡಿ. ಅಲ್ಲೆಲ್ಲ ಜನ ಬೇರೆ ಇದ್ದಾರೆ, ಹೆಂಗೆ ಕಾಣಿಸುತ್ತಲ್ಲ ಬೆಳಗ್ಗೆ ವ್ಯೂ. ಅಲ್ಲೊಂದು ದೋಣಿ ಬೇರೆ ಇದೆ, ಹೆಂಗಿದೆ ನೋಡಿ. ನೋಡಿ ಬೈಕ್ ಸೇಲ್ ಮಾಡ್ತಾ ಇದ್ದೀನಿ, ಇಂಟ್ರೆಸ್ಟ್ ಇರೋರು ಕಾಮೆಂಟ್ ಹಾಕಿ ನೋಡೋಣ, ಒಂದು ಒಳ್ಳೆ ರೇಟಿಗೆ ಡೀಲ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆ ನೋಡಿ. ತಮ್ಮನೇಲಿ ಒಂದು ಫೋಟೋ ಇಟ್ಕೊಂಡು ಬಿಡೋಣ. ನಿಮಗೂ ಫೋಟೋ ಬೇಕಲ್ವಾ ಸೇಲ್ ಮಾಡಿದ್ರೆ ಹೆಂಗಿದೆ ಅಂತ ನೋಡೋಕ್ಕಾದ್ರು. ಈ ಹೈವೇಲಿ ಓಡಾಡೋರು ಎಲ್ಲರೂ ಒಂದ್ಸಲನಾದ್ರೂ ನಿಲ್ಸಿ ಈ ಬೀಚ್ ನೋಡ್ಕೊಂಡೇ ಹೋಗ್ತಾರೆ. ನಾನು ಮುಂಚೆ ಒಂದು 4 ವರ್ಷದ ಹಿಂದ್ಗಡೆ ಡೈಲಿ ಒಂದು 3 ಇಯರ್ಸ್ ಡೈಲಿ ಬಂದಿದ್ದೀನಿ ಬೀಚ್ಗೆ. ಡೈಲಿ ಬಂದು ಒಂದು ಅರ್ಧ ಅಥವಾ 1 ಗಂಟೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡೇ ಹೋಗ್ತಾ ಇದ್ದೆ. ತುಂಬಾನೇ ಇಷ್ಟ ಆಯ್ತು ಈ ಬೀಚ್ ಅಂದ್ರೆ.
ಇನ್ನು ಮುಂದ್ಗಡೆ ಇದೆ, ತೋರಿಸ್ತೀನಿ ನೋಡಿ ತಡೀರಿ. ಮುಂದ್ಗಡೆ ಇನ್ನೂ ತುಂಬಾ ದೂರ ಇದೆ ಇದೇ ತರಾನೇ. ಇವಾಗ ಒಂದು ಅರ್ಧ ಕಿಲೋಮೀಟರ್ ಮೇಲೆ ಬಂದಿದೀವಿ. ಏನ್ ಬೇಕಾರಾಗ್ಲಿ, ಇಷ್ಟೊಂದು ಹೀಟ್ ಆಗಿದೆಯಲ್ಲ, ಒಂದೇ ಕಿಕ್ಕಿ ಸ್ಟಾರ್ಟ್ ಆಗತ್ತೆ ನೋಡಿ, ಅಷ್ಟೊಂದು ಬರ್ನ್ ಆಗಿದ್ರು. ಈ ಬೈಕ್ ಇದು ಮೈಲೇಜು ಹಂಗೆ ತುಂಬಾನೇ ಚೆನ್ನಾಗಿದೆ. ಆರಾಮಾಗಿ ಓಡಿಸಿದ್ರೆ 55 ಅಂತೂ ಮೋಸನೇ ಇಲ್ಲ. 50 ಅಂತೂ ಬಂದೇ ಬರತ್ತೆ. ನೀವು ಚಚ್ಚಿ ಓಡಿಸಿದ್ರು ಏನ್ ಅಂತದೇನು ಶಾರ್ಟ್ ಆಗಲ್ಲ. 40 ಅಂತೂ ಮೋಸನೇ ಇಲ್ಲ, ನೀವು ಟಾಪ್ ಸ್ಪೀಡ್ ಓಡಿಸಿದ್ರು. ಅಷ್ಟ್ ಚೆನ್ನಾಗಿದೆ ಕಂಡೀಷನ್. ಟೈಮ್ ಟು ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ಕರೆಕ್ಟ್ 2,000 ಕಾಯಿಲ್ ಚೇಂಜ್. ಓಡುತ್ತೆ ಅಂತ ಹೇಳಿದ್ರು ನಾನು ಇಟ್ಕೊಳ್ಳಲ್ಲ, ನಾನೇ ಚೇಂಜ್ ಮಾಡಿಸ್ಬಿಡ್ತೀನಿ. ಗ್ಯಾರೇಜ್ ಅವ್ರು ಇನ್ನೂ ಓಡುತ್ತೆ ಅಂತ ಹೇಳ್ತಾರೆ, ಆದ್ರೂ ನಾನೇ ಚೇಂಜ್ ಮಾಡಿಸ್ಬಿಡ್ತೀನಿ, ಇಟ್ಕೊಳಕ್ ಹೋಗಲ್ಲ. ಹೆಂಗ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ. ಆ ಕಡೆ ಇರೋದು ನದಿ ಇದೆ, ಈ ಕಡೆ ಬೀಚು, ಆ ಕಡೆ ನದಿ. ಈ ಬ್ರಿಡ್ಜ್ ಆಗಿರೋದ್ರಿಂದ ಕಾಣಿಸಲ್ಲ, ರಿಟರ್ನ್ ಬಂದ್ರೆ ಕಾಣಿಸುತ್ತೆ. ಒಂದ್ ಕೆಲಸ ಮಾಡೋಣ, ಡಿವೈಡರ್ ಬೇರೆ ಇಲ್ಲ. ಇವಾಗ ಆ ಕಡೆ ಹೋಗ್ ಬಂದ್ರೆ ತುಂಬಾ ದೂರನೇ ಹೋಗ್ಬೇಕು, ರೌಂಡ್ ಹಾಕೊಂಡ್ ಬರ್ಬೇಕಾಗತ್ತೆ. ಇಲ್ಲಿ ಬನ್ನಿ, ಒಂದು ರೈಡ್ ಹಾಕೊಂಡೆ ಬರೋಣ, ಒಂದು ರೌಂಡ್ ಹಾಕಿ ಬರೋಣ. ಇಲ್ಲಿ ನೋಡಿ, ಬೀಚ್ ನ ನೋಡ್ಲಿಕ್ಕೂ ಒಂದು ವ್ಯೂ ಪಾಯಿಂಟ್ ಬೇರೆ ಮಾಡಿದ್ದಾರೆ. ಇದು ಇಲ್ಲೇ ಇರೋದು ವರಹ ಸ್ವಾಮಿ ದೇವಸ್ಥಾನ ಇದೆ, ಜಾಸ್ತಿ ಜನ ಇಲ್ಲಿ ಬರ್ತಾರೆ. ಇಲ್ಲಿ ಬೋಟಿಂಗ್ ಬೇರೆ ಇದೆ, ರೀಸೆಂಟ್ಲಿ ಸ್ಟಾರ್ಟ್ ಆಗಿದೆ. ಕಾಣಿಸ್ತಾ ಇದಿಲ್ಲ ನದಿ, ಅದೇ ನದಿ. ಮಳೆಗಾಲದಲ್ಲಿ ಬಂದ್ರೆ ತುಂಬಾನೇ ಡೇಂಜರ್, ತುಂಬಾನೇ ಗಾಳಿ ಬೀಸ್ತಾ ಇರುತ್ತಲ್ಲ, ಹಂಗಾಗಿ ಬೈಕ್ ಓಡಿಸೋದು, ಸ್ಟ್ರೈಟ್ ಬೈಕ್ ಓಡಿಸೋದು ಸ್ವಲ್ಪ ಡೇಂಜರ್ ಆಗಿರೋದ್ರಲ್ಲಿ. ಸ್ಪೀಡಾಗಿ ಓಡಿಸೋದು, ನಿಧಾನಕ್ಕಲ್ಲೇ ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಯಕ್ಷಗಾನ ಗಾಡಿ ಬೇರೆ ಹೋಗ್ತಾ ಇದೆ, ಸಿಗಂದೂರು ಮೇಳ. ಇದೇ ಸ್ಕೈ ಡೈನಿಂಗ್, ಇನ್ನೂ ಓಪನ್ ಆಗಿಲ್ಲ ಅನ್ಸುತ್ತೆ. ನಿಂತಿದೆ, ಎಷ್ಟೊತ್ತು ರೋಡ್ ಬರ್ತಾರೆ ಅಂತ ಗೊತ್ತಾಗಲ್ಲ. ಹಾ, ಇಲ್ಲೆಲ್ಲೂ ಡಿವೈಡರ್ ಇಲ್ಲ ಅನ್ಸುತ್ತೆ. ಇಲ್ಲೊಂದಿತ್ತು, ಕ್ಲೋಸ್ ಮಾಡಿದ್ದಾರೆ. ಹಸ್ಬೋದಿತ್ತು ಅಲ್ಲಿ, ವೆಹಿಕಲ್ ಇರುತ್ತೆ. ಬನ್ನಿ, ಅಲ್ಲಿ ಡಿವೈಡರ್ ಇದೆ, ಅಲ್ಲೇ ಬರೋಣ. ಕಾಣಿಸುತ್ತೆ ನೋಡಿ, ಅಲ್ಲೊಂದು ಕೂತ್ಕೊಳ್ಳೋ ವ್ಯೂ ಪಾಯಿಂಟ್ ಮಾಡಿದ್ದಾರೆ. ಇದು ತ್ರಾಸಿ ಬೀಚ್, ಆ ಕಡೆ ಎಲ್ಲ ಮರವಂತ ಬೀಚ್. ಇಲ್ಲೆಲ್ಲ ಫುಲ್ ವರ್ಕ್ ನಡೀತಾ ಇದೆ, ಏನೇನೋ ಮಾಡ್ತಿದ್ದಾರೆ. ಇವಾಗ ಸೂರ್ಯನ ಬೆಳಕು ಲೈಟ್ ಆಗಿ ಸ್ಟಾರ್ಟ್ ಆಯ್ತು. ಇವಾಗ ಸನ್ಲೈಟ್ ಲೈಟ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ, ಇನ್ನು ಸ್ಟಾರ್ಟ್ ಆಗುತ್ತೆ ಹೀಟು. ಇಲ್ಲೊಂದು ಇದೆ, ಇಲ್ಲ ತಗೊಳ್ಳೋಣ.
ಹೆಂಗ್ ಬಿಡುತ್ತೆ. ತುಂಬಾನೇ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಇವಾಗ ಮುಂಚೆಗಿಂತ. ಎಲ್ಲ ಫೋಟೋ ಸ್ಟೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಯಾ ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರೋ ಅಷ್ಟು ಇಂಟ್ರೆಸ್ಟ್ ಬರುತ್ತೆ ನನಗೆ ಮಾಡೋಕ್ಕೆ. ಇನ್ನೂ ಬೇರೆ ಬೇರೆ ಬೈಕನ್ನ ರಿವ್ಯೂ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮೋಟೋ ಬ್ಲಾಗಿಗೆ ವ್ಯೂವೇ ಬರ್ತಾ ಇಲ್ಲ, ಹಾಗಾಗಿ ನನಗೂ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಾ ಇಲ್ಲ. ನೋಡಿ, ಆದಷ್ಟು ವ್ಯೂ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಸಬ್ಸ್ಕ್ರೈಬ್ ಆಗ್ತಾರೋ ಅಷ್ಟು ವ್ಯೂ ಆಗುತ್ತೆ. ಸಬ್ಸ್ಕ್ರೈಬರೇ ಆಗಿಲ್ಲ ಅಂದರೆ ವ್ಯೂ ಆಗೋದು ಹೆಂಗೆ?